ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾಸಂಜೆ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಕಲಾಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಲಾಸಂಜೆ ಕಾರ್ಯಕ್ರಮದಲ್ಲಿ ಕೇಳಿ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಪಡಿಸುವವರು ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆ, ಮಂಗಳೂರು ವಿಶ್ವವಿದ್ಯಾನಿಲಯ, ಮಂಗಳ ಗಂಗೋತ್ರಿ. ಇಲ್ಲಿನ ವಿದ್ಯಾರ್ಥಿಗಳು. ಎಲ್ಲರಿಗೂ ನಮಸ್ಕಾರ. ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆ, ಮಂಗಳೂರು ವಿಶ್ವವಿದ್ಯಾನಿಲಯ, ಇಲ್ಲಿಯ MA ಪ್ರಥಮ ವರ್ಷದ ಸ್ನಾತಕೋತ್ತರ ವಿದ್ಯಾರ್ಥಿಗಳು ನಡೆಸಿಕೊಡುವ ವೈವಿಧ್ಯಮಯ ಕಾರ್ಯಕ್ರಮದ ಮೊದಲಿಗೆ SV ಪರಮೇಶ್ವರ ಭಟ್ಟರ ಗೀತೆಯೊಂದಕ್ಕೆ ಧ್ವನಿಯಾಗಲಿದ್ದಾರೆ ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆಯ ವಿದ್ಯಾರ್ಥಿಗಳಾದ ತ್ರಿವೇಣಿ, ದಿವ್ಯಶ್ರೀ, ಶ್ರೀಷ್ಮಾ, ಆಶ್ರಿತಾ. ಪ್ರೀತಿಯ ಕರೆ ಕೇಳಿ, ಆತ್ಮನ ಮೊರೆ ಕೇಳಿ, ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ, ಆತ್ಮನ ಮೊರೆ ಕೇಳಿ, ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ನಲ ನೀ ಬಂದಂದು ಕಣ್ಣಾರೆ ಕಂಡಂದು, ಮನೆಯೆಲ್ಲ ಹೊಳೆದಂತೆ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ, ಆತ್ಮನ ಮೊರೆ ಕೇಳಿ, ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ಕರಿಗೆಜ್ಜೆ ಕುಣಿಸುತ್ತ, ಕಣ್ಣೀರ ಮಿಡಿಯುತ್ತ, ഇരുളാക്കി ಬಂದಳು ದೀಪ ಹಚ್ಚ. ಕರಿಗೆಜ್ಜೆ ಕುಣಿಸುತ್ತ, ಕಣ್ಣೀರ ಮಿಡಿಯುತ್ತ, ഇരുಳಾಗಿ ಬಂದಳು ದೀಪ ಹಚ್ಚ. ಬಾಲಿನಂಗಳದಲ್ಲಿ ಚುಕ್ಕಿ ಹೊಳೆದೆಸೆವಂತೆ, ಬಾಲಿನಂಗಳದಲ್ಲಿ ಚುಕ್ಕಿ ಹೊಳೆದೆಸೆವಂತೆ, ನನ್ನ ಮನದಂಗಳದಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ, ಆತ್ಮನ ಮೊರೆ ಕೇಳಿ, ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ಹಳೆ ಬಾಳು ಸತ್ತಿತ್ತು, ಕೊಳೆ ಬಾಳು ಸುಟ್ಟಿತ್ತು, ಹೊಸ ಬಾಳು ಹುಟ್ಟಿತ್ತು ದೀಪ ಹಚ್ಚ. ಹಳೆ ಬಾಳು ಸತ್ತಿತ್ತು, ಕೊಳೆ ಬಾಳು ಸುಟ್ಟಿತ್ತು, ಹೊಸ ಬಾಳು ಹುಟ್ಟಿತ್ತು ದೀಪ ಹಚ್ಚ. ಪ್ರೀತಿಯ ರತಿಗೇನಿ ಬೆಳಕಿನ ಆರತಿ, ಪ್ರೀತಿಯ ರತಿಗೇನಿ ಬೆಳಕಿನ ಆರತಿ, ಬೆಳಗಿ ಕಲಾರತಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ, ಆತ್ಮನ ಮೊರೆ ಕೇಳಿ, ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ, ಆತ್ಮನ ಮೊರೆ ಕೇಳಿ, ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ದೀಪ ಹಚ್ಚ, ದೀಪ ಹಚ್ಚ, ದೀಪ ಹಚ್ಚ, ದೀಪ ಹಚ್ಚ. ಇದೀಗ ವೈದೇಹಿಯವರ ಗುಲಾಬಿ ಟಾಕೀಸು ಎಂಬ ಕಥೆಯ ಬಗ್ಗೆ ಮಾತನಾಡಲಿದ್ದಾರೆ ಮರಿಯಮತ್ ಮಿಸ್ಬಾ. ವೈದೇಹಿ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಜಾನಕಿ ಶ್ರೀನಿವಾಸ ಮೂರ್ತಿ ಇವರು ಫೆಬ್ರವರಿ 12, 1945 ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಜನಿಸಿದರು. ತಂದೆ AVS ಹೆಬ್ಬಾರ್, ತಾಯಿ ಮಹಾಲಕ್ಷ್ಮಿ. ಕನ್ನಡದ ಸಾರಸ್ವತ ಲೋಕದ ಪ್ರಮುಖ ಲೇಖಕಿಯರಲ್ಲಿ ಒಬ್ಬರಾದ ವೈದೇಹಿಯವರು ತಮ್ಮ ವಿಶಿಷ್ಟ ಶೈಲಿ ಮತ್ತು ಸ್ತ್ರೀ ಸಂವೇದನೆಯ ಬರಹಗಳಿಗೆ ಹೆಸರುವಾಸಿಯಾದವರು. ಇವರ ಕೃತಿ ಗೋಳ, ಅಮ್ಮಚ್ಚಿ ಎಂಬ ನೆನಪು, ಪಾರಿಜಾತ, ದೀಪದೊಳಗಿನ ದೀಪ, ಅಸ್ಪೃಶ್ಯರು, ಮೂಕನ ಮಕ್ಕಳು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅತಿಮೆ ಪ್ರಶಸ್ತಿ, ದಾನ ಚಿಂತಾಮಣಿ ಪ್ರಶಸ್ತಿ ಲಭಿಸಿದೆ. ಗುಲಾಬಿ ಟಾಕೀಸು ಮತ್ತು ಸಣ್ಣ ಅಲೆಗಳು ಸಣ್ಣ ಕಥೆಯು ಖ್ಯಾತ ನಿರ್ದೇಶಕ ಗಿರೀಶ್ ಕಾಸರವಳ್ಳಿಯವರ ನಿರ್ದೇಶನದಲ್ಲಿ ಚಲನಚಿತ್ರವಾಗಿ ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿ ಗಳಿಸಿದೆ. ಮಹಿಳಾ ಕೇಂದ್ರಿತ ವಸ್ತುಗಳನ್ನು ಕಲೆಯ ರೂಪಕ್ಕೆ ತರುವಲ್ಲಿ ವೈದೇಹಿಯವರ ಪಾತ್ರ ದೊಡ್ಡದು. ಟಾಕೀಸು ಬಂದ ನಂತರ ಆ ಊರಿನ ಮಹಿಳೆಯರ ಮೇಲೆ ಸಣ್ಣ ಅಲೆಯನ್ನು ಎಬ್ಬಿಸುತ್ತದೆ. ಇಂದು ನಾವು ಅವರ ಅತ್ಯಂತ ಚರ್ಚಿತ ಕಥೆಯಾದ ಗುಲಾಬಿ ಟಾಕೀಸು ಕುರಿತು ತಿಳಿಯೋಣ. ಒಂದು ಸಣ್ಣ ಹಳ್ಳಿಗೆ ಸಿನಿಮಾ ಟಾಕೀಸು ಪ್ರವೇಶಿಸಿದಾಗ
ಅಲ್ಲಿನ ಮಹಿಳೆಯರ ಬದುಕಿನಲ್ಲಿ ಉಂಟಾಗುವ ಅದ್ಭುತ ಬದಲಾವಣೆಗಳೇ ಈ ಕಥೆಯ ಜೀವಾಳ. ಅಲ್ಲಿಯವರೆಗೆ ಕೇವಲ ಮನೆಯ 4 ಗೋಡೆಗಳ ಮಧ್ಯೆ ಅಡುಗೆ ಮತ್ತು ಮಕ್ಕಳ ಆರೈಕೆ ಸೀಮಿತವಾಗಿದ್ದ ಹೆಣ್ಣು ಮಕ್ಕಳು ಸಿನಿಮಾ ನೋಡುವ ನೆಪದಲ್ಲಿ ಮೊದಲ ಬಾರಿಗೆ ಸದ್ದಿಲ್ಲದೆ ರಸ್ತೆಗೆ ಇಳಿಯುತ್ತಾರೆ. ಇದು ಅವರಲ್ಲಿ ಸ್ವಂತ ಅಸ್ತಿತ್ವದ ಜಾಗೃತಿಯನ್ನು ಮೂಡಿಸುತ್ತದೆ. ಈ ಕಥೆಯಲ್ಲಿ ಕೇಂದ್ರಬಿಂದು ಲಿಲ್ಲಿಬಾಯಿ. ಈಕೆ ಸಾಮಾನ್ಯ ಕೆಲ ಸಮುದಾಯದ ಮಹಿಳೆ. ಮೊದಲು ಬಾಣಂತಿಯ ಕೆಲಸ ಮಾಡುತ್ತಿದ್ದವಳು. ಗುಲಾಬಿ ತನ್ನ ಹೆಸರಿನಲ್ಲೇ ತೆರೆದ ಟಾಕೀಸಿಗೆ ಲಿಲ್ಲಿಬಾಯಿಯನ್ನು ಗೇಟ್ ಕೀಪರ್ ಆಗಿ ನೇಮಿಸುತ್ತಾಳೆ. ಇಲ್ಲಿಂದ ಕತೆ ಹೊಸ ತಿರುವು ಪಡೆಯುತ್ತದೆ. ಲಿಲ್ಲಿಬಾಯಿ ತನ್ನ ಹಳೆಯ ಕೆಲಸಕ್ಕಿಂತ 3 ಪಟ್ಟು ಹೆಚ್ಚು ಹಣ ಗಳಿಸಿ ಆರ್ಥಿಕವಾಗಿ ಸಬಲಳಾಗುತ್ತಾಳೆ. ಸಿನಿಮಾ ನೋಡಲು ಹೋಗುವ ನೆಪದಲ್ಲಿ ಹೆಂಗಸರು ಗಂಡಸರ ಸಹಾಯವಿಲ್ಲದೆ ತಾವೇ ಸ್ವತಃ ರಸ್ತೆಗಿಳಿಯಲು ಆರಂಭಿಸುತ್ತಾರೆ. ಮಹಿಳೆಯರ ಉಡುಗೆ ತೊಡುಗೆಯಲ್ಲಿ ಬದಲಾವಣೆ ಕಂಡುಬರುತ್ತದೆ. ಮಕ್ಕಳನ್ನು ಮಲಗಿಸುವ ಜೋಗುಳ ಪದಗಳಲ್ಲಿಯೂ ಸಿನಿಮಾ ಹಾಡುಗಳನ್ನು ಸೇರಿಕೊಂಡವು. ಮೇಲ್ವರ್ಗದ ಮಹಿಳೆಯರಿಗೆ ಕೆಳವರ್ಗದ ಕೊರಗ ಕುಶಲ ಮಹಿಳೆಯರನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹೆಚ್ಚು ಸ್ವಾತಂತ್ರ್ಯರಾಗಿದ್ದಾರೆ. ವಾಸ್ತವವನ್ನು ಲೇಖಕಿಯರು ಇಲ್ಲಿ ಮುಖಾಮುಖಿ ಮಾಡುತ್ತಾರೆ. ಕಥೆಯ ಪ್ರಮುಖ ಘಟ್ಟದಲ್ಲಿ ಮಂಜಯ್ಯನ ಹೆಂಡತಿ ಟಾಕೀಸಿಗೆ ಬಂದಾಗ ಅವಳ ಹಿಂದೆ ಅವಳ ಮಕ್ಕಳು ತಮಗೆ ಅರಿವಿಲ್ಲದಂತೆ ಬರುತ್ತಾರೆ. ಆಗ ಟಿಕೆಟ್ ಪಡೆಯುವ ಸಂದರ್ಭದಲ್ಲಿ ಅವಳು ಹಣವಿಲ್ಲದೆ ಪರದಾಡುತ್ತಾಳೆ. ಲಿಲ್ಲಿಬಾಯಿ ಕೈ ಚೆಲ್ಲುತ್ತಾಳೆ. ಇದರಿಂದ ಕೋಪಗೊಂಡು ಮಂಜಯ್ಯನ ಹೆಂಡತಿ ಇವಳನ್ನು ಕೊಲ್ಲುವ ಶಕ್ತಿ ನಮಗಿದೆ ಎಂದು ಮೇಲ್ನೋಟಕ್ಕೆ ಕಂಡರೂ ವಾಸ್ತವದಲ್ಲಿ ಅವಳ ಕೈಯಲ್ಲಿ ಸ್ವಂತ ಹಣವಿರುವುದಿಲ್ಲ. ಮೇಲ್ವರ್ಗದ ಹೆಣ್ಮಕ್ಕಳು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರು ಪುರುಷರಿಗಿಂತ ಕೆಳಮಟ್ಟದಲ್ಲಿ ಇರುತ್ತಾರೆ ಎಂಬ ಕಹಿ ಸತ್ಯವನ್ನು ಈ ಪಾತ್ರದ ಮೂಲಕ ಲೇಖಕಿ ತೋರಿಸಿದ್ದಾರೆ. ಕಥೆಯ ಕೊನೆಯಲ್ಲಿ ಟಾಕೀಸು ಮಾರಾಟವಾಗಿ ಲಿಲ್ಲಿಬಾಯಿ ಮತ್ತೆ ತನ್ನ ಹಳೆಯ ಬಾಣಂತಿ ಕೆಲಸಕ್ಕೆ ಮರಳಿದರೂ ಆ ಊರಿನ ಮಹಿಳೆಯರಲ್ಲಿ ಉಂಟಾದ ಬದಲಾವಣೆ ಮಾತ್ರ ಮಾಸುವುದಿಲ್ಲ. ಮನೆಯಿಂದ ಹೊರಬಂದು ಹೊರ ಪ್ರಪಂಚವನ್ನು ಪರಿಚಯಿಸಿಕೊಂಡ ಮಹಿಳೆಯರು ತಮ್ಮ ದಿನನಿತ್ಯ ವ್ಯವಹಾರಗಳಲ್ಲಿ ತೊಡಗುವ ಧೈರ್ಯವನ್ನು ಪಡೆದುಕೊಳ್ಳುತ್ತಾರೆ. ಮಹಿಳಾ ಲೋಕದ ಒಂದು ಶಿಥಿಲ ಕಾಂತಿಯ ರೂಪಕವಾಗಿ ಮೂಡಿಬರುತ್ತದೆ. ನಾಡಿನ ಹೆಸರಾಂತ ಸಾಹಿತಿಯಾದ ವೈದೇಹಿಯವರ ಗುಲಾಬಿ ಟಾಕೀಸು ಬಗ್ಗೆ ಒಂದಿಷ್ಟು ಮಾತುಗಳನ್ನು ಆಲಿಸಿದಿರಿ. ಇದೀಗ ದೇಶಾಭಿಮಾನ ಮೂಡಿಸುವ ಸ್ವರಚಿತ ಕವಿತಾ ವಾಚನ ಮಾಡಲಿದ್ದಾರೆ ಸ್ನೇಹ. ಕವಿತೆಯ ಶೀರ್ಷಿಕೆ ವಿಶ್ವಗುರು ಭಾರತ. ಮನೆ ಮನೆಯಲ್ಲಿ ಹಾರಾಡಿತು ರಾಷ್ಟ್ರ ತಿರಂಗ, ಸಾರಿ ಹೇಳಿತು ಜಗಕ್ಕೆ ನಮ್ಮಂತರಂಗ. ಕಾಲದ ಕೊಂಡಿಯನ್ನು ಕಳಚಿ ಪ್ರತಿ ಮನೆಗೂ ಬಂತು, ಸ್ವಾತಂತ್ರ್ಯದ ಹರುಷವ ಪ್ರತಿ ಹೃದಯಕ್ಕೂ ತಂತು. ಬೇರು ಚಿಗುರಿಗೂ ಸಂಭ್ರಮ ಒಂದಾಗಿ ಬೆರೆತು, ಬೇರು ಚಿಗುರಿಗೂ ಸಂಭ್ರಮ ಒಂದಾಗಿ ಬೆರೆತು. ಬಿಟ್ಟು ಬಿಡು ದೇಶ ನನಗೇನು ನೀಡಿತೆಂಬ ಭ್ರಮೆಯ, ಬಂದಿದೆ ದೇಶಕ್ಕಾಗಿ ಜೀವವನ್ನು ಮುಡಿಪಾಗಿಡುವ ಸಮಯ. ದೇಶದೆಲ್ಲೆಡೆ ಗೌರವದಿ ಬಿರಿದಿದೆ ಜನಸಾಮಾನ್ಯನ ಹೃದಯ. ದೇಶವಿದು ವಿಶ್ವಗುರು ಎಂಬುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಕಣ್ಮುಂದಿದೆ ರಾಮರಾಜ್ಯದ ಕನಸೀಡೇರುವ ಶುಭ ಸಮಯ. ಕಣ್ಮುಂದಿದೆ ರಾಮರಾಜ್ಯದ ಕನಸೀಡೇರುವ ಶುಭ ಸಮಯ. ಜಾತಿ ನೀತಿ ಎಂಬುದು ಸ್ವಾರ್ಥಕ್ಕೆ ನಿರ್ಮಿಸಿದ ಬಲೆ. ದೇಶದೊಳಿತಿಗಾಗಿ ಕಡಿದು ಹಾಕು ಆ ಮುಳ್ಳ ಸಂಕಲೆ. ನಿರ್ಮಾಣವಾದೀತು ಸುಭದ್ರ ಬಲಿಷ್ಠ ತಾಯ್ನಾಡು ಆಗಲೇ. ಮೇಲು ಕೀಳೆಂಬ ಭ್ರಮೆಯಿಂದ ಹೊರಬಂದು ಹೃದಯ ಕಲ್ಮಶ ಮರೆತು ಬಾಳಬೇಕು ಇಂದು ನಾವೆಲ್ಲರೂ ಒಂದು, ಇಂದು ನಾವೆಲ್ಲರೂ ಒಂದು. ಭಿನ್ನತೆಯಲ್ಲಿ ಐಕ್ಯತೆಯನ್ನು ಕಂಡ ದೇಶ, ಬಗೆದಷ್ಟು ತೀರದ ಸ್ವಾಭಿಮಾನದ ಕೋಶ. ಹಬ್ಬ ಹರಿದಿನವದು ಒಂದಾಗಿ ಆಚರಿಸುವುದೇ ವಿಶೇಷ. ಹೆಜ್ಜೆಗೊಂದು ನುಡಿ ಹಳ್ಳಿಗೊಂದು ಗುಡಿ, ಇದುವೇ ಭಾರತ ದೇಶ. ದ್ವೇಷ ಅಸೂಯೆಯನ್ನು ತೊರೆದು ಬೆರೆತು ಬಾಳಿದರೆ ಹರಸುವನು ಈಶ, ಬೆರೆತು ಬಾಳಿದರೆ ಹರಸುವನು ಈಶ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪಸರಿಸಿದ ಪ್ರಕೃತಿ ಸೊಬಗು, ದೇಶದುದ್ದಗಲದಿ ಹರಿಯುತಿಹ ನದಿ ತೊರೆಗಳ ಮೆರುಗು. ಸ್ವಾರ್ಥ ಲಾಲಸೆಗೆ ಬಲಿಯಾಯಿತೆ ಪ್ರಕೃತಿ ಮಾತೆಯ ಒಡಲು. ವಿಫಲವಾದೆವೆ ನಾವು ಮನುಕುಲಕ್ಕೆ ಉಳಿಸಿಕೊಡಲು. ಇಂದೇ ಬದ್ಧರಾಗೋಣ ಸಸಿ ನಡಲು, ಇಂದೇ ಬದ್ಧರಾಗೋಣ ಸಸಿ ನಡಲು. ತುಂಬೋಣ ಭೂಮಾತೆಯ ಮಡಿಲು, ತುಂಬೋಣ ಭೂಮಾತೆಯ ಮಡಿಲು. ಭವ್ಯ ಭಾರತದ ಪ್ರಜೆಗಳಾದ ನಮಗೆ ನಮ್ಮ ತಾಯಿನಾಡು ಎಲ್ಲದಕ್ಕಿಂತ ಶ್ರೇಷ್ಠ ಎನ್ನುವ ಭಾವ ಮೂಡಿಸಿದ ಸ್ನೇಹ ಅವರ ಕವಿತೆಯನ್ನು ಆಲಿಸಿದಿರಿ. ಈಗ ಕೇಳಿ ವಿದ್ಯಾರ್ಥಿಗಳಿಂದ ಕಿರುನಾಟಕ ಬಸವ. ರಚನೆ ರಾಜಶ್ರೀ ಪೆರ್ಲಾ. ಭಾಗವಹಿಸುವವರು ಪರಶುರಾಮ್, ನಿಶ್ಮಿತಾ, ರವಿ, ತ್ರಿವೇಣಿ, ಶ್ರೀಕಾಂತ್, ಶ್ವೇತಾ, ನೇತ್ರ. ಮನುಷ್ಯ ಪ್ರಕೃತಿಯಿಂದ ಭಿನ್ನನಲ್ಲ, ಪ್ರಕೃತಿಯ ಒಂದು ಸಣ್ಣ ಭಾಗ ಮಾತ್ರ ಎನ್ನುವುದು ಪೂರ್ಣಚಂದ್ರ ತೇಜಸ್ವಿಯವರ ಮಾತು.
ಆದರೆ ಇಂದು ತಂತ್ರಜ್ಞಾನ ಮತ್ತು ಮನುಷ್ಯನ ಅತಿಯಾದ ವ್ಯಾಮೋಹ ಪ್ರಕೃತಿಯ ಅಸಮತೋಲನಕ್ಕೆ ಕಾರಣವಾಗಿದೆ. ಮನುಷ್ಯ ಪ್ರಕೃತಿಯ ಸಹಜ ನಡವಳಿಕೆಗಳನ್ನು ನಿಯಂತ್ರಿಸುತ್ತಾ ಪ್ರಕೃತಿಯಿಂದ ದೂರವಾಗುತ್ತಾ ಏಕಾಂಗಿಯಾಗುತ್ತಿದ್ದಾನೆ. ಯಂತ್ರಯುಗದ ಹೊಸ ಆವಿಷ್ಕಾರಗಳು ಸಹಜೀವಿಗಳ ಒಡನಾಟದ ಸುಖದಿಂದ ನಮ್ಮನ್ನು ವಂಚಿಸಿವೆ. ಈ ಜೀವಂತ ತ್ಯಾಜ್ಯಗಳನ್ನು ನಿಭಾಯಿಸುವುದು ಹೇಗೆ? ಅದೊಂದು ಪುಟ್ಟ ಸುಖಿ ಸಂಸಾರ. ಬಸವ, ಅವನ ಅಪ್ಪ ಶಿವಪ್ಪ ಮತ್ತು ಅಮ್ಮ ಗಿರಿಜಾ. ಅಪ್ಪಯ್ಯ, ನಮ್ಮ ಗಂಗೆಯ ಮಗು ಇನ್ನು ಎಷ್ಟು ದಿನಕ್ಕೆ ಅವಳ ಹೊಟ್ಟೆಯಿಂದ ಹೊರಗೆ ಬರುತ್ತೆ? ಮಗುನ ದನ ಮಗು ಹಾಕಲ್ಲ, ಕರು ಹಾಕುತ್ತೆ. ಮಗುವೋ ಕರುವೋ ಹೇಗೆ ಕರೆದ್ರೇನು? ನಾನು ಮಗು ತಾನೇ, ಅದು ನನ್ನ ಹಾಗೆ ಮಗು. ಅಯ್ಯೋ, ನಿಮ್ಮದೊಂದು ವಾದವೇ? ಅಲ್ಲ ಕಣೆ, ಅವನೇನೋ ಮಗು, ನಿನ್ನದೇನು ತಗಾದೆ? ಮಗುನ ಅವನ ಉತ್ತರ ನೋಡಿದೀಯಾ? ಶಾಲೆಗೆ ಹೋಗಿ 4 ಅಕ್ಷರ ಕಲಿತಿದ್ದೇನೆ ಎನ್ನುವ ಹಮ್ಮು ನೋಡು, ಅದು ಅಮ್ಮನ ಹತ್ತಿರ. ಈ ಅಮ್ಮನದ್ದು ಯಾವಾಗಲೂ ಇದ್ದದ್ದೇ ಬಿಡು. ನೀನು ಹೇಳಪ್ಪ, ಗಂಗೆ ಯಾವಾಗ ಕರು ಹಾಕ್ತಾಳೆ? ಇನ್ನು 1-2 ದಿನದಲ್ಲಿ ಕರು ಹಾಕಬಹುದು ಬಸವ. ಕೆಚ್ಚಲು ಇಳಿಸಿದ್ದು ನೋಡಿದರೆ ಹಾಗೇ ಲೆಕ್ಕಾಚಾರ ಹಾಕಬಹುದು. ದೇವರು ಕಣ್ಣು ಬಿಟ್ಟು ಈ ಸಲನು ಹೆಣ್ಣು ಕರುನೇ ಆಗಲಿ. ಅದ್ಯಾಕಮ್ಮ ಹಾಗೆ ಹೇಳ್ತಿ? ಕರು ಯಾವುದಾದ್ರೇನು? ಅದೆಲ್ಲ ನಿಂಗೆ ಅರ್ಥ ಆಗುದಿಲ್ಲ ಬಿಡು. ಹೆಣ್ಣು ಕರು ಆದ್ರೆ 1-2 ವರ್ಷ ಆಗುವವರೆಗೂ ಸಾಕಿದ್ರೆ ಅದು ಕರು ಹಾಕುತ್ತೆ. ಗಂಡು ಕರುವನ್ನು ನಾವು ಏನು ಮಾಡೋದು? ನಿನಗೆ ಅದೆಲ್ಲ ಅರ್ಥ ಆಗಲ್ಲ ಪುಟ್ಟ. ಮೊದಲೆಲ್ಲ ದನ ಗಂಡು ಕರು ಹಾಕಿದ್ರೆ ಯಾವ ತೊಂದರೆನೂ ಇರಲಿಲ್ಲ. ಹೊಲ ಗದ್ದೆ ಇರುವ ಕಾಲಕ್ಕೆ ಗದ್ದೆ ಉಳುವುದಕ್ಕೆ ಆಗ್ತಿತ್ತು. ಈಗ ಹೊಸ ಹೊಸ ಯಂತ್ರಗಳು ಬಂದಿವೆ. ಅವುಗಳಿಗೆ ಹುಲ್ಲು, ಹಿಂಡಿ, ಅಕ್ಕಚ್ಚು ಹೊತ್ತು ಹೊತ್ತಿಗೆ ಕೊಡುವ ತೊಂದರೆ ಇಲ್ಲ. ಕಟ್ಟುವುದಕ್ಕೂ ಹಟ್ಟಿ ಬೇಡ, ನೋಡಿಕೊಳ್ಳುವುದಕ್ಕೂ ಆಳುಕಾಳು ಕೂಡ ಬೇಡ. ಅಷ್ಟಕ್ಕೂ ಈಗ ಹೊಲ ಎಲ್ಲಿದೆ? ಹಾಂ, ಹಾಗಾದರೆ ಗಂಡು ಕರು ಹಾಕಿದರೆ ಏನು ಮಾಡ್ತೀರಾ? ಕಾಡಿಗೆ ಬಿಡ್ತೀರಾ? ಕಾಡ? ಈಗ ಯಾವ ಕಾಡು ಉಳಿದಿದೆ ಹೇಳು? ಕಾಡಿನ ಪ್ರಾಣಿಗಳೇ ನಾಡಿಗೆ ಇಳಿದಿವೆ. ನೋಡು ಕಂದ, ನಮ್ಮಲ್ಲಿ ಇರುವುದು 2 ಹಸು. ಅದರಲ್ಲಿ ಸಿಕ್ಕಿದ ಹಾಲು ಮಾರಿ ನಾವು ಜೀವನ ಮಾಡೋದು. ನಿನ್ನ ಶಾಲೆ ಖರ್ಚು ಅದರಲ್ಲೇ ತೆಗಿಬೇಕು. ಗಂಡು ಕರುವನ್ನು ನಾವು ಇಟ್ಕೊಂಡ್ರೆ ಅದರ ಪಾಲಿನ ಮೇವು, ಹಿಂಡಿ ಖರ್ಚು ನಮಗೆ ಹೆಚ್ಚಿನ ಹೊರೆ ಆಗುತ್ತೆ. ಹಾಗಾಗಿ ಯಾರಿಗಾದರೂ ಮಾರಬೇಕಷ್ಟೆ. ಯಾರಿಗೆ ಮಾರ್ತೀರಿ? ಅಲ್ಲ, ತಗೊಂಡವ್ರಿಗೆ ಏನು ಲಾಭ? ಅದೆಲ್ಲ ನಿಂಗೆ ಯಾಕೆ? ಮೊದಲು ಗಂಗೆ ಕರು ಹಾಕಲಿ, ಆಮೇಲೆ ನೋಡೋಣ. ಕಸಾಯಿಗಳಿಗೆ ಉಪಯೋಗಕ್ಕೆ ಬರುತ್ತೆ, ಇನ್ಯಾರಿಗೆ? ಅಪ್ಪ, ಅಮ್ಮ ಏನಂದ್ರು? ಏ ಗಿರಿಜಾ, ಸುಮ್ಮನೆ ಮಗುವಿನ ಎದುರು ಏನೇನೋ ಗೊಣಗಬೇಡ. ದೇವ್ರೇ, ನನ್ನ ಗಂಗೆಗೆ ಹೆಣ್ಣು ಕರು ಆಗುವಂತೆ ಮಾಡು. ಅಲ್ಲ, ಒಂದು ವೇಳೆ ಗಂಡು ಕರು ಆದರೆ? ಇಲ್ಲ ಇಲ್ಲ, ಹೆಣ್ಣು ಕರು ಆಗುತ್ತೆ, ಹೆಣ್ಣೇ ಆಗುತ್ತೆ. ಬಸವಾ, ಏ ಬಸವಾ, ಗಂಗೆ ಕರು ಹಾಕಿದಾಳೆ. ಹಟ್ಟಿಗೋಗಿ ನೋಡ್ಕೊಂಡು ಹಾಗೆ ಶಾಲೆಗೆ ಹೋಗು. ಹೌದಾ ಅಪ್ಪ? ಕರು ಗಂಡ ಹೆಣ್ಣ? ಗಂಡು ಕರ್ಕೊಣೋ, ಹೇಗೆ ಮುದ್ದಾಗಿದೆ ಗೊತ್ತಾ? ಒಳ್ಳೆ ಭುಜ, ಎತ್ತರ ಬಂದು ಗುಂಡು ಗುಂಡಗೆ ಬಹಳ ಚಂದದ ಕರು. ಗಂಡ? ಶೋ, ಅಯ್ಯೋ ಗಂಗೆ, ಯಾಕೆ ಗಂಡು ಮರಿ ಇಟ್ಟೆ? ಹೆಣ್ಣು ಇಡಬಾರ್ದಿತ್ತಾ? ಹಾಯ್, ಕರು ಎಷ್ಟು ಚೆನ್ನಾಗಿದೆ. ಬಾ ಬಾ, ನಿಲ್ಲೋ, ಹೇ ನಿಲ್ಲೋ. ಅವರಿವರ ಹೊಲದಿಂದ ಕಾಡಿಬೇಡಿ ಹುಲ್ಲು ಸೊಪ್ಪು ತರುವುದು, ಅದರಲ್ಲಿ ಅರ್ಧ ಈ ಕರುವಿಗೇ ಬೇಕು. ಇವನಿಗೂ ಓದು ಬರೆಯೋದು ಏನೂ ಬೇಡ. ಶಾಲೆಯಿಂದ ಬಂದ, ಚೀಲ ಅತ್ತ ಎಸೆದ, ಕರುವಿನ ಜೊತೆ ಆಟ, ಇದೇ ಆಯಿತು. ಇನ್ನು ಅದನ್ನು ಸಾಕುವುದು ವ್ಯರ್ಥ. ಬಸವ, ಬಾರೋ, ಏ ಬಾರೋ, ಎಲ್ಲಿ ನೋಡ್ತಿ, ಬಾರೋ. ಈ ಹುಡುಗ ಆ ಕರು ಅಂದರೆ ಜೀವ ಬಿಡ್ತಾನೆ. ಶಾಲೆಯಿಂದ ಬಂದ, ಅದರ ಹಿಂದೆ ಮುಂದೆ ಓಡುವುದೇ ಆಯಿತು. ಅಲ್ಲ, ಈ ಗಂಡು ಕರುವನ್ನು ಎಷ್ಟು ದಿನ ಅಂತ ಸಾಕೋದು? ಸ್ವಂತಕ್ಕೆ ಹೊಲ ಗದ್ದೆ ಇಲ್ಲ. ಈಗ ಟಿಲ್ಲರ್ ಟ್ರ್ಯಾಕ್ಟರ್ ಬಂದಿದೆ ಅಲ್ವಾ? ಈ ಸರ್ತಿ ಬಸವನ ಶಾಲೆ ಶುಲ್ಕ ಕಟ್ಟಿಲ್ಲ. ಈ ತಿಂಗಳಿನ ಹಾಲಿನ ದುಡ್ಡು, ಹಿಂಡಿ, ಬೈಹುಲ್ಲು ಅಂತ ಖರ್ಚಾಯಿತು. ಅಪ್ಪ, ಗಂಡು ಕರುವನ್ನು ಮಾರೋದು ಬಿಟ್ಟು ಬೇರೆ ಏನೂ ಮಾಡುವುದಕ್ಕೆ ಆಗೋಲ್ವಾ? ಬೇರೆ ಏನು ಮಾಡೋದು? ದೇವಸ್ಥಾನಕ್ಕೆ ಕೊಟ್ಟರೆ ದೇವರ ಬಸವ ಮಾಡಬಹುದು. ಅದೇ ನಮ್ಮ ಆಚೆ ಮನೆ ರಂಗಣ್ಣ ಕರುವನ್ನು ನೋಡಿ ಹೇಳ್ತಾ ಇದ್ದ, ದೇವರ ಬಸವ ಮಾಡುವುದಕ್ಕೆ ಹೇಳಿ ಮಾಡಿಸಿದ ಕರು ಇದು ಅಂತ. ಹುರ್ರೇ, ಅಪ್ಪ ಅಪ್ಪ, ಕರುವನ್ನು ದೇವಸ್ಥಾನಕ್ಕೆ ಕೊಡಿಪ. ಇವನದೊಂದು ಗಡಿಬಿಡಿ. ಹಾಗೆ ನಮಗೆ ಬೇಕಾದ ಹಾಗೆ ಅವರು ತಗೊಳ್ತಾರಾ? ಅಲ್ಲಿ ಅವಶ್ಯಕತೆ ಇರಬೇಕು, ಅವರು ಬಂದು ನೋಡಬೇಕು. ಒಂದು ವೇಳೆ ತಗೊಂಡ್ರು ಅವರಿಂದ ದುಡ್ಡು ಕೇಳೋಕೆ ಆಗಲ್ಲ, ನಷ್ಟನೇ. ಅಮ್ಮ ಯಾವಾಗಲೂ ಹಣದ ಲೆಕ್ಕಾಚಾರದಲ್ಲೇ ಇರ್ತಾಳೆ. ನೀನು ದೇವಸ್ಥಾನದವ್ರ ಹತ್ತಿರ ಕೇಳು. ಇಷ್ಟು ಚಂದದ ಕರುವನ್ನು ಅವರು ಬೇಡ ಅನ್ನಲ್ಲ.
ದಯವಿಟ್ಟು ಕೇಳಪ್ಪ, ನಾನು ದಿನ ರಾತ್ರಿ ಅನ್ನ ಬಿಡ್ತೀನಿ, ಅಷ್ಟು ಅಕ್ಕಿ ಉಳಿತಾಯ ಆಗುತ್ತೆ. ದುಡ್ಡು ಸಿಗದಿದ್ರೆ ಬೇಡ, ಕೇಳಪ್ಪ. ಸರಿ ಬಿಡು ಬಸವ, ಕೇಳ್ತೀನಿ. ಗಂಗೆ, ನಿನಗೆ ವಿಷಯ ಗೊತ್ತಾಯ್ತಾ? ನಿನ್ನ ಮಗುವನ್ನು ಬಸವ ಮಾಡ್ತಾರೆ. ಅಯ್ಯೋ, ನಿನಗೆ ಹೇಗೆ ಗೊತ್ತಾಗುತ್ತೆ? ಹಾಗಂದ್ರೆ ದೇವಸ್ಥಾನದ ಎದುರು ಇರ್ತದಲ್ಲ ಕಲ್ಲು ಬಸವ, ಅದಲ್ಲ, ಇದು ದೇವರಿಗೆ ಬಿಟ್ಟ ಬಸವ. ತುಂಬ ಚೆಂದ ನೋಡ್ಕೊಳ್ತಾರೆ. ಉತ್ಸವದ ದಿನ ದೇವರ ಉತ್ಸವ ಮೂರ್ತಿ ಜೊತೆ ಬ್ಯಾಂಡು ವಾದ್ಯ ಎಲ್ಲ ಇರ್ತದಲ್ವಾ, ಆಗ ಬಸವ ಗಂಭೀರವಾಗಿ ಮುಂದೆ ನಡೆಯುತ್ತೆ. ನೀನು ಜಾತ್ರೆಗೆ ಹೋಗಿದ್ರೆ ಅಲ್ವಾ ನಿಂಗೆ ಗೊತ್ತಾಗೋದು. ನಿನ್ನ ಪಾಪು ಜೀವನ ಪರ್ಯಂತ ಸುಖವಾಗಿರ್ತಾನೆ. ಮತ್ತೆ ನಾನು ಬಸವ, ಅವನು ಬಸವ. ನೋಡು ಬಸವ, ನೀನು ಇನ್ನು ನಿಮ್ಮ ಅಮ್ಮನ ಹಾಗೆ ಒಟ್ಟಾರೆ ನಡಿಬೇಡ, ಮೆತ್ತಗೆ ಹೆಜ್ಜೆ ಇಡು. ನೋಡು ನೋಡು, ನಾನು ನಡು ತೋರಿಸ್ತೀನಿ. ಹಾಗೆ ಗಂಭೀರವಾಗಿರಬೇಕು. ಬಾಲ ಎತ್ತಬೇಡವೋ, ಕುಣಿಬೇಡವೋ. ದೇವರ ಗರ್ಭಗುಡಿ ಎದುರು ಹೀಗೆ 2 ಕಾಲು ಬಗ್ಗಿಸಿ ನಮಸ್ಕಾರ ಮಾಡಬೇಕು. ನಾವು ಮಕ್ಕಳು ಪ್ರೀತಿಯಿಂದ ಬಂದು ಮುಟ್ಟಿದ್ರೆ ಕೋಪ ಮಾಡ್ಕೋಬಾರ್ದು. ಸುಮ್ಮನೆ ನಿನ್ನ ಕತ್ತಿನ ಗಂಟೆ ಅಳ್ಳಾಡಿಸ್ಬೇಕು. ಏನೇ ಕೊಟ್ಟರು ತಕ್ಷಣ ತಿಂದುಬಿಡಬೇಡ, ಸರಿಯಾಗಿ ನೋಡಿ ತಿನ್ನು. ಪ್ಲಾಸ್ಟಿಕ್ಕು ಗಿಸ್ಟಿಕ್ಕು ಕೊಟ್ಟರೆ ಕರುಳಿಗೆ ಸುತ್ತಕೊಳ್ಳುತ್ತೆ. ನೋಡು, ನಾನು ಇದೆಲ್ಲ ನಿನಗೆ ಹೀಗೆ ಕಲಿಸ್ಬಿಡ್ತೇನೆ. ಯಾವಾಗ ದೇವಸ್ಥಾನದವ್ರು ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ನಾನು ಆವಾಗವಾಗ ಬಂದು ನಿನ್ನನ್ನು ನೋಡಿಕೊಂಡು ಹೋಗ್ತೀನಿ, ನೀನು ಚಿಂತೆ ಮಾಡಬೇಡ. ನನಗೆ ಯಾಕೋ ನಾವು ಮಾಡುತ್ತಿರೋದು ಸರಿ ಅಂತ ಕಾಣ್ತಿಲ್ಲ ಕಣೆ ಗಿರಿಜಾ. ಪಾಪ ಮಗು, ಆ ಕರುನ ಭಾಳ ಹಚ್ಕೊಂಡು ಬಿಟ್ಟಿದ್ದೇನೆ. ಅವನಿಗೆ ಏನು ಗೊತ್ತಾಗುತ್ತೆ? ನಾಳೆ ಬೆಳಿಗ್ಗೆ ಅವನ ಶಾಲೆ ಫೀಸು ಕಟ್ಟದಿದ್ರೆ ಶಾಲೆಯಿಂದ ಹೊರ ಹಾಕ್ತಾರೆ. ಅಷ್ಟಕ್ಕೂ ದೇವಸ್ಥಾನದವರು ಬೇರೆ ಕರು ತಂದು ಬಸವ ಮಾಡಿ ಆಗಿದೆ. ಇನ್ಯಾರು ಅದಕ್ಕಾಗಿ ಬರ್ತಾರೆ ಅಂತ ಎಷ್ಟು ಸಮಯ ಕಾಯುವುದು? ನಾವು ನೇರವಾಗಿ ಕಸಾಯಿಕನಿಗೆ ಕೊಡುತ್ತಿಲ್ಲ, ದಳ್ಳಾಳಿಗೆ ಕೊಡುತ್ತಿದ್ದೇವೆ. ಸಾಯಿಸುತ್ತಾರೋ ಸಾಕುತ್ತಾರೋ ಅವರಿಗೆ ಬಿಟ್ಟದ್ದು. ಬಸವನಲ್ಲಿ ಏನು ಹೇಳುವುದಕ್ಕೆ ಹೋಗಬೇಡಿ. ಅವನು ಶಾಲೆ ಮುಗಿಸಿ ಬರುವುದಷ್ಟರಲ್ಲಿ ಅವರ ಕೈಗೆ ಒಪ್ಪಿಸಿಬಿಡಿ. ಅಪ್ಪ, ಅಮ್ಮ, ನನ್ನ ಬಸವ ಎಲ್ಲಿ? ಹಟ್ಟಿಯಲ್ಲಿ ಕಾಣಿಸ್ತಿಲ್ಲ, ಎಲ್ಲಿ ಹೋದ? ಅಯ್ಯೋ ಛೇ, ನಿಂಗೆ ಹೇಳೋದಕ್ಕೆ ಮರೆತೆ. ಬಸವನನ್ನು ದೇವಸ್ಥಾನದವ್ರು ಬಂದು ಕರ್ಕೊಂಡು ಹೋದರು. ಕೊಂಡು ಹೋದ್ರು? ಅರೆ, ನಾನು ಇರುವಾಗ ಅವರನ್ನು ಬರುವುದು ಕೇಳಬೇಕಿತ್ತು. ಅವನಿಗೊಂದು ಚಂದದ ಪಾರೆ ಹೂವಿನ ಹಾರ ತೊಡಿಸಿ ನಾನೇ ಅವನ ಹಿಂದೆ ಹಿಂದೆ ಹೋಗಿ ಅವನನ್ನು ದೇವಸ್ಥಾನದವರೆಗೂ ಬಿಟ್ಟು ಬರ್ತಿದ್ದೆ. ಪಾಪ, ಅವನು ಪರಿಚಯ ಇಲ್ಲದವ್ರ ಜೊತೆ ಹೋಗುವುದಕ್ಕೆ ಎಷ್ಟು ಭಯಪಟ್ಟಿರ್ಬೋದು. ಏನಪ್ಪ, ನೀವು ನನ್ನ ಬಸವನನ್ನು ಹಾಗೆ ಕಳಿಸ್ಕೊಟ್ರಾ? ಅದು ಹಾಗಲ್ಲ ಬಸವ, ಅವರಿಗೆ ಹೋರಿಯನ್ನು ಕರೆದುಕೊಂಡು ಹೋಗೋಕ್ಕೆ ಒಳ್ಳೆಯ ಮುಹೂರ್ತ ಅಂತ ಉಂಟು. ಹಾಗೆ ನೀನು ಪುರ್ಸೋತ್ ನೋಡ್ಕೊಂಡು ಬರಲ್ಲ. ಅಮ್ಮ, ಅಮ್ಮ, ನನ್ನ ಚೀಲ ಒಳಗಿಡು. ಹಾಗ ಸರಿ ಬಿಡಿ, ನಾಳೆಯಿಂದ ಶಾಲೆಯಿಂದ ಬರ್ತಾ ಬಸವನನ್ನು ಮಾತಾಡ್ಸ್ಕೊಂಡೇ ಬರ್ತೀನಿ. ಅಯ್ಯೋಯ್ಯೋ, ಹಾಗೇನಾದರೂ ಮಾಡಿದರೆ ನೋಡು, ನಾವು ಒಮ್ಮೆ ಅವರಿಗೆ ಬಿಟ್ಕೊಟ್ಟ ನಂತರ ಹಾಗೆಲ್ಲ ಆಗಾಗ ಹೋಗಿ ನೋಡೋದಕ್ಕಾಗಲ್ಲ. ಹಾಗಾದರೆ ನನ್ನ ಬಸವನನ್ನು ನಾನು ನೋಡೋಕ್ಕಾಗೋದಿಲ್ವಾ? ಖಂಡಿತ ನೋಡಬಹುದು. ಈ ವರ್ಷ ಏಪ್ರಿಲ್ನಲ್ಲಿ ಜಾತ್ರೆ ಬರುತ್ತಲ್ಲ, ಆಗ ಉತ್ಸವದ ಎಲ್ಲ ದಿವಸನೂ ನಿಂಗೆ ಬಸವನನ್ನು ನೋಡಬಹುದು. ಅವರು ಬಸವನನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ. ನೋಡು, ನಿಂಗೆ ಗುರ್ತೇ ಸಿಗಲ್ಲ. ಗಂಗೆ, ಯಾಕೆ ಕಣ್ಣೀರು ಹಾಕ್ತಿ? ನಮ್ಮ ಬಸವ ರಾಜ್ಕುಮಾರ್ನ ಹಾಗೆ ಬದುಕ್ತಾನೆ. ಅವನು ಅದೃಷ್ಟ ನೋಡು, ನನ್ನನ್ನು ಬಿಟ್ಟು ದೇವ್ರ ಹತ್ತಿರ ಹೋದ, ಪುಣ್ಯವಂತ. ಅಯ್ಯೋ ಶಿವನೇ, ಈ ಹುಡುಗ ಬಹಳ ಹಚ್ಕೊಂಡ್ಬಿಟ್ಟಿದ್ದಾನಲ್ಲ ಹಸುನ. ಏನೋ ಬಸವ, ಬಹಳ ಖುಷಿಯಲ್ಲಿದೆಯಾ? ಹಾ, ಖುಷಿಯಾ? ಮತ್ತೆ ಇಲ್ಲದೆ, ನಾಳೆ ಜಾತ್ರೆ ಶುರುವಾಗುತ್ತೆ. ನನ್ನ ಬಸವನನ್ನು ನಾಳೆ ನೋಡ್ಬೋದು. ಓ, ಅದ ವಿಷಯ. ನಿನ್ ಬಸವನಿಗೆ ನಿನ್ ಗುರುತು ಸಿಗುತ್ತೆ ಅಂತೀಯಾ? ನನ್ನ ಬಸವನಿಗೆ ನನ್ನ ಗುರುತು ಸಿಗದೆ ಇರುವುದಕ್ಕೆ ಸಾಧ್ಯನಾ? ನಾನು ಅಷ್ಟು ದೂರದಿಂದ ಕಂಡ್ರೆ ಸಾಕು, ಅವನು ಓಡಿ ಬರ್ತಾನೆ. ಬೇಕಾದರೆ ನಾಳೆ ನೀನು ನನ್ನ ಜೊತೆ ಬಾ. ಏನಪ್ಪ, ನಂಗೆ ಹಾಗನ್ಸ್ತಿಲ್ಲ. ಕಳೆದ ವರ್ಷ ನಮ್ಮ ಕ್ಲಾಸಿನಲ್ಲಿ ಭವ್ಯ ಇದ್ಲು ಅಲ್ವಾ, ಅವಳು ಬೇರೆ ಶಾಲೆ ಸೇರಿಕೊಂಡಿದ್ದಾಳೆ. ಮೊನ್ನೆ ನೆಂಟರ ಮದುವೆಯಲ್ಲಿ ಸಿಕ್ಕಿದ್ರು ನನ್ನ ಗುರುತೇ ಸಿಗದ ಹಾಗೆ ಮಾಡಿದ್ಲು ಕಣೋ. ಅದು ಬಿಡು, ಮನುಷ್ಯನ ಕತೆ ಅಷ್ಟೇ, ಪ್ರಾಣಿ ಪಕ್ಷಿಗಳು ಹಾಗಲ್ಲ. ಮತ್ತೊಂದು ವಿಷಯ ಗೊತ್ತಾ ನಿಂಗೆ? ಏನ್ ಹೇಳು? ಇಲ್ಲಿ ನೋಡು.
ಅರೆ ಎಷ್ಟು ಚಂದದ ಮಣಿಸರ, ನಂಗೆ ಕೊಡೋ. ಇಲ್ಲ ಇಲ್ಲ, ಅಪ್ಪ ಕಡಲೆಕಾಯಿ ತಿನ್ನೋಕೆ ಕೊಟ್ಟು ದುಡ್ಡು ಉಳಿಸಿ ನಾನು ಇದು ತಗೊಂಡೆ. ಇದು ನನ್ನ ಬಸವನ ಕತ್ತಿಗೆ ಚೆನ್ನಾಗಿ ಒಪ್ಪುತ್ತೆ. ಇದು ಅವನಿಗೆ ನಾನು ಕೊಡೋ ಉಡುಗೊರೆ. ಹೀಗೆ ಅವನ ಕತ್ತಿಗೆ ನಾನು ಇದನ್ನು ಹಾಕ್ತೀನಿ ನೋಡು. ಅವನು ಹೀಗೆ 4 ಕಾಲಲ್ಲಿ ನಿಲ್ಲುವಾಗ ಈ ಮಾಲೆ ಕತ್ತಿನಲ್ಲಿ ಹೇಗೆ ಜೋತ್ ಬೀಳುತ್ತೆ. ಬಾ ಬಾ ಚಂದ್ರಿ, ನೀನು ಇಲ್ಲಿ ಪಕ್ಕ ನಿಲ್ಲು. ನಾನೇ ಈಗ ಬಸವ ಅಂತ ತಿಳ್ಕೊ. ಮೈ ಮೇಲೆ ಪಟ್ಟೆ ವಸ್ತ್ರ, ಕತ್ತಿಗೆ ಗಂಟಾಮಣಿ, ಹೂವಿನ ಹಾರ, ಹಣೆಗೆ ಕೆಂಪು ನಾಮ. ನೋಡು, ಬಸವ ಹೀಗೆ ಗಂಭೀರವಾಗಿ ದೇವ್ರ ಉತ್ಸವ ಮೂರ್ತಿ ಎದುರು ನಡೆಯುವುದು. ಏ ಚಂದ್ರಿ, ಈ ಸೂರ್ಯ ಯಾಕೆ ಆಮೆ ಹಾಗೆ ಪಡೋಣಕ್ಕೆ ಹೋಗ್ತಿದ್ದಾನೆ? ಅವನಿಗೆ ಯಾರಾದರೂ ನೋಯಿಸಿದ್ರೆ ಒಮ್ಮೆ ಹೊತ್ತು ಮುಳುಗಿ ನಾಳೆ ಬೆಳಕು ಬೇಗ ಬರಲಿ ಅಪ್ಪ. ಸರಿ ಕಣೋ, ನಿನಗ್ ನಾಳೆ ನಿನ್ನ ಬಸವನನ್ನು ನೋಡೋ ತನಕ ಸಮಾಧಾನ ಇಲ್ಲ. ನಾಳೆ ಬಸವನನ್ನು ನೋಡಿದ ಮೇಲೆ ನಾವಿಬ್ರು ಜೊತೆಯಾಗಿ ಜಾತ್ರೆ ಸಂತೆಯಲ್ಲಿ ಮಂಡಕ್ಕಿ ತಿನ್ನೋಣ. ನನಗೆ ತಡ ಆಯ್ತು, ನಾನು ಹೊರಟೆ. ಅಪ್ಪ ಅಪ್ಪ ಬೇಗ ನಡೀರಿ. ಏ ಬಸವ, ನೀನ್ ನಡೀತಾ ಇಲ್ಲ ಕಣೋ, ಓಡ್ತಾ ಇದೀಯಾ. ಬೆಳಿಗಿಂದ ಒಂದ್ ಕೆಲ್ಸನೂ ಮಾಡೋದಕ್ಕೆ ಬಿಟ್ಟಿಲ್ಲ. ಏನ್ ಆತ್ರ? ಜಾತ್ರೆ ಇವತ್ತು ಮಾತ್ರ ಅಲ್ಲ, ಇನ್ನೂ 5 ದಿನ ಇದೆ. ನಂಗೀಗ ಜಾತ್ರೆ ಆಸೆ ಇಲ್ಲ. ಆದಷ್ಟು ಬೇಗ ನನ್ನ ಬಸವನನ್ನು ನೋಡಬೇಕು. ನೋಡು ಬಸವ, ನೀನು ಹಾಗೆಲ್ಲ ಹೇಗೇಗೋ ಆಡಬೇಡ. ನಾವು ಕರು ಕೊಟ್ಟು 8 ತಿಂಗಳಾಯ್ತು. ಅದಕ್ಕೀಗ ನಿನ್ನ ನೆನಪು ಇರಲ್ಲ. ಸುಮ್ಮನಿರಿ ಅಪ್ಪ. ಆ ಬಸವ ಈ ಬಸವನನ್ನು ಮರೆತು ಬಿಡುವುದಾ? ನೀವೇ ನೋಡಿ, ನನ್ನ ಬಸವ ನನ್ನ ಸ್ವರ ಕೇಳಿದ ಕೂಡಲೇ ನನ್ನ ಹತ್ತಿರ ಓಡಿ ಬರ್ತಾನೆ. ನಾನು ಅವನನ್ನು ಮರೆಯುವುದು, ಅವ ನನ್ನನ್ನು ಮರೆಯುವುದು ಎರಡೂ ಈ ಜನ್ಮದಲ್ಲಿ ಅಸಾಧ್ಯ ಬಿಡಿ. ಸರಿ ಬಿಡು, ಆಮೇಲೆ ಗುರ್ತು ಹಿಡಿಲಿಲ್ಲ ಅಂತ ರಂಪಾಟ ಮಾಡಬೇಡ, ನೊಂದ್ಕೊಳ್ಬೇಡ. ಹಾಗೆಲ್ಲ ನೆನ್ಪಿಟ್ಕೊಳ್ಳೋಕ್ಕೆ ಅದು ಮನುಷ್ಯ ಅಲ್ಲ, ಒಂದು ಮೂಕ ಪ್ರಾಣಿ ಅಷ್ಟೇ. ಅದಕ್ಕೆ ಅಲ್ವಾ ನನಗೆ ಇಷ್ಟೊಂದು ಭರವಸೆ. ನನ್ನ ಬಸವ ನನ್ನ ನೋಡಲಿ, ಆಗ ನೀ ನೋಡು. ಆಮೇಲೆ ಹೇಳು ಈ ಮಾತನ್ನ. ನೋಡು ಬಸವ, ನಾನು ಬಂದಿದ್ದೇನೆ. ಇಲ್ಲಿ ನೋಡು, ಅಲ್ಲೇ ನೋಡ್ತಿ, ಇಲ್ಲಿ ನೋಡು. ಆ ಕಡೆ ಯಾಕೆ ನೋಡ್ತಿ? ಈಚೆ ಬಾ 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 ಅಂಬಾ ಬಾ. ಪುಟಾಣಿ ಮಕ್ಕಳು ಹೋರಿ ಬಸವನಿಂದ ದೂರ ಇರಿ. ಅದು ಬಲು ಕೋಪಿ, ಹಾಯ್ದಾರು ಹಾಯ್ದೀತು. ಮಕ್ಕಳನ್ನು ಹತ್ತಿರ ಬಿಡಬೇಡಿ. ಏ ಹುಡುಗ, ಆ ಬಸವನ ಹತ್ತಿರ ಹೋಗಬೇಡ. ಅರೇ ಬಸವ, ಇದು ನಾನು ಕಣೋ. ಯಾಕೆ ನೀನು ಗುರುತಿಲ್ದವ್ರು ಹಾಗೆ ಮಾಡುವುದು? ಓ, ಅವತ್ತು ನೀನು ಹೋಗುವ ದಿನ ನಾನು ಶಾಲೆಗೆ ರಜೆ ಮಾಡಿಲ್ಲ ಅಂತಾನಾ? ಆ ವಿಷಯ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ? ಕ್ಷಮಿಸು, ಇದರಲ್ಲಿ ನನ್ನ ತಪ್ಪು ಏನೂ ಇಲ್ವೋ? ಅಯ್ಯೋ, ಅದೊಂದು ಕತೆ. ಅಪ್ಪ ನನಗೆ ಹೇಳಿದ್ರಿ ಅಲ್ವಾ, ನಾನು ಸಂಜೆ ಬಂದು ನೋಡ್ತೀನಿ, ಹಟ್ಟಿಯಲ್ಲಿ ನೀನಿಲ್ಲ. ನಿನ್ನ ಅಮ್ಮ ಗಂಗೆ ಕಣ್ಣೀರು ಹಾಕ್ತಾ ಇದ್ದಾಳೆ. ನನಗೆ ಅವಳು ಸಂತೋಷದಿಂದ ಕಣ್ಣೀರು ಹಾಕುವುದು ಅಂತ ಗೊತ್ತಾಗಿದ್ದು ನನ್ನ ಅಪ್ಪ ವಿಷಯ ಹೇಳಿದಾಗಲೇ. ನೀನೀಗ ರಾಜ್ಕುಮಾರ್ ಅಲ್ವಾ? ಈ ಅಲಂಕಾರ ನಿನಗೆ ತುಂಬ ಒಪ್ಪುತ್ತೆ ಕಣೋ. ನೀನು ಈಗ ತುಂಬ ಬದಲಾಗಿದ್ದಿ. ಮೈ ಕೈ ತುಂಬಿಕೊಂಡು ಎಷ್ಟು ಚಂದ ಕಾಣ್ತಿದೀಯಾ. ಹಾಂ, ಮತ್ತೆ ಮತ್ತೆ ಹತ್ತಿರ ಬಾ, ನಿಂಗೇನೋ ತಂದಿರುವೆ ನೋಡು. ಅರೇ, ಮತ್ತೂ ಮನಿಸು. ಇರಲಿ ಬಿಡು, ನಾನೇ ನಿನ್ನ ಹತ್ತಿರ ಬರ್ತೇನೆ. ಅರೆ, ಅಲ್ಲಿ ನೋಡಿ, ಆ ಹುಡುಗ ಬಸವನ ಹತ್ರ ಹೋಗ್ತಿದ್ದಾನೆ. ಅದು ಹಾಯುತ್ತದೆ. ಅವನನ್ನು ಈಚೆ ಕರೆದುಕೊಂಡು ಬನ್ನಿ. ಅವನ ಜೊತೆ ಯಾರು ಹಿರಿಯರು ಬಂದಿಲ್ವಾ? ಲೋ ಬಸವ, ನಿನ್ನ ನಾಟಕ ಈ ಬಸವನ ಹತ್ತಿರ ನಡೆಯಲ್ಲ ಕಣೋ. ನಾನೇ ಈ ರೀತಿ ಗೊತ್ತಿಲ್ಲದವರ ಹಾಗೆ ದುರ್ಗುಟ್ಟಿ ನೋಡ್ತೀಯಲ್ಲ. ನಿನ್ನ ಕೋಪ ಹೇಗೆ ಇಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲಿ ನೋಡು, ಏನು ತಂದಿದ್ದೀನಿ? ಮಣಿ ಸಾರ. ಇದು ನಿನ್ನ ಕತ್ತಿಗೆ ಎಷ್ಟು ಚಂದ ಒಪ್ಪುತ್ತೆ ಗೊತ್ತಾ? ಇಕೋ ಬಂದೆ, ನಾನೇ ನಿನ್ನ ಕತ್ತಿಗೆ ಹಾಕ್ತೀನಿ. ಅಯ್ಯೋ ಬಸವ, ಅಮ್ಮ, ನೋವು ನೋವು. ಅಯ್ಯಯ್ಯೋ ಬಸವ, ಆ ಹುಡುಗನಿಗೆ ಹಾಯಿತು. ಶೋ ನೋಡಿ, ರಕ್ತ ಸೋರುತ್ತಿದೆ. ಅವನ ಜೊತೆ ಯಾರು ಹಿರಿಯರು ಇಲ್ವಾ? ಅವನು ಒಬ್ಬನೇ ಬಿಟ್ಟಿದ್ದಾರೆ. ಈ ಕಡೆ ಕರೆದುಕೊಂಡು ಬನ್ನಿ, ಇಲ್ಲಿ ಮಲಗಿಸಿ. ಎಲ್ಲರೂ ಸ್ವಲ್ಪ ದೂರ ಸರಿರಿ, ಹುಡುಗನಿಗೆ ಗಾಳಿ ಬರಲ್ಲ. ಜೋಪಾನ. ಅಯ್ಯೋ ಬಸವ, ಇದೇನ್ ಮಾಡ್ಕೊಂಡ್ಬಿಟ್ಟೆ? ಬಸವ, ನೋವು ಕಡಿಮೆ ಆಯ್ತೇನೋ? ಹ್ಞೂ ಚಂದ್ರಿ, ಜಾತ್ರೆ ಮುಗೀತಾ? ನೀನು ಶಾಲೆಗೆ ಹೋಗಿಲ್ವಾ? ಹಾಂ, ಮುಗೀತು. ಮಾಸ್ಟ್ರು ಬೇಗ ಮನೆಗೆ ಬಿಟ್ರು. ಹಾಗೆ ಮನೆಗೆ ಹೋಗುವಾಗ ನಿನ್ನ ನೋಡ್ಕೊಂಡು ಹೋಗುವ ಅಂತ ಬಂದೆ. ಬಸವ, ತುಂಬ ನೋವಾಯ್ತೇನೋ? ನಾನು ಹೇಳಿದ್ದೆ ಅಲ್ವಾ, ನೀನು ಯಾಕೆ ಅದ್ರ ಹತ್ರ ಹೋದೆ? ಅದಕ್ಕೆ ನೀನು ನೆನಪೇ ಇಲ್ಲ. ಈಗ ಯಾಕೆ ಸಂಕಟ ಪಡ್ತಿ? ನಿನ್ನ ಮಣಿಸರದ ಮಣಿಗಳನ್ನು ಹೆಕ್ಕಿ ತಂದಿದ್ದೇನೆ, ತಗೋ. ಇಲ್ಲ ಚಂದ್ರಿ, ಅವ ನನ್ನ ಬಸವ ಅಲ್ಲ. ಅಂದರೆ ಅದು ಹೇಗೆ ಹೇಳ್ತಿ? ಇಲ್ಲ ಚಂದ್ರಿ, ನನ್ನ ಬಸವ ಬದುಕಿರೋವರೆಗೂ ನನ್ನ ಮರೆಯಲ್ಲ. ಅದು ನನ್ನ ಬಸವ ಅಲ್ಲ.
ಹಾಗಾದ್ರೆ ನಿನ್ ಬಸವ ಎಲ್ಲಿ? ನನ್ನ ಬಸವ ನನ್ನ ಶಾಲೆಯ ಓದಿನ ಫೀಸು ಕಟ್ಟುವುದಕ್ಕಾಗಿ ತನ್ನ ರಕ್ತ ಮಾರ್ಕೊಂಡ. ಯಾಕಂದರೆ ಅವನಿಗೆ ಹಾಲು ಕೊಡೋಕ್ಕಾಗಲ್ಲ. ಹೆಣ್ಣಾಗಲಿ ಗಂಡಾಗಲಿ ಮನುಷ್ಯನದ್ದು ಲಾಭದ ನಷ್ಟದ ಲೆಕ್ಕಾಚಾರ. ಅವನ ಕಾಲು, ಕೈ, ಎತ್ತರದ ಭುಜ, ಮಾಂಸ ತೊಡೆಗಳು ಮತ್ತವನ ಎಲುಬು. ನನ್ನ ಬಸವ ಎಷ್ಟು ಚೀರಿ ಚೀರಿ ಹತ್ತಿರಬಹುದು, ನನಗೂ ಎಷ್ಟು ಶಪಿಸಿರಬಹುದು. ಅಮ್ಮ, ಬಸವ, ಆಗಿದ್ ಹಾಗೋಯ್ತು. ನೀನು ಓದಿ ದೊಡ್ಡ ಮನುಷ್ಯ ಆಗಬೇಕನ್ನೋದು ನಿನ್ನ ಅಪ್ಪ ಅಮ್ಮನ ಕನಸು ಅಲ್ವಾ? ಹೌದು, ಅದು ನನ್ನ ಕನಸು. ನಾನು ಓದ್ತೀನಿ, ದೊಡ್ಡ ಮನುಷ್ಯ ಆಗ್ತೀನಿ, ತುಂಬ ದೊಡ್ಡ ಮನುಷ್ಯ ಆಗ್ತೀನಿ. ಕೈ ತುಂಬ ದುಡ್ಡ ಮಾಡ್ಕೋಬೇಕು. ತೆಗೋ ಈ ಮುತ್ತಿನ ಮಣಿ ಮತ್ತು ದಾರವನ್ನು. ತುಂಬ ದುಡ್ಡಾದಾಗ ನಂಗೊಂದು ಅಸಲಿ ಮಣಿ ಸರ ಮಾಡಿಸಿ ಕೊಡೋದಕ್ಕೆ ಮರಿಬೇಡ ಆಯ್ತಾ? ಹೌದು, ನಾನು ತುಂಬ ದೊಡ್ಡ ಮನುಷ್ಯ ಆಗ್ತೇನೆ. ಭೂಮಿಯ ಎಲ್ಲ ಜಮೀನುಗಳನ್ನು ಖರೀದಿ ಮಾಡ್ತೇನೆ. ಕೊನೆಗೆ ಈ ಎಲ್ಲ ಕಟ್ಟಡಗಳನ್ನು ಕೆಡವುತ್ತೇನೆ. ಶಾಲೆಗಳು, ಆಸ್ಪತ್ರೆಗಳು, ವ್ಯಾಪಾರ ಮಳಿಗೆಗಳು, ರಸ್ತೆ, ಕಾರು, ಬಸ್ಸು ಯಾವುದೂ ಇರಬಾರ್ದು, ಯಾವುದೂ ಇರಬಾರ್ದು. ಮತ್ತು ದುಡ್ಡು ಹಾಕಬೇಕು. ಎಲ್ಲ ಕಡೆ ಬರೀ ಗಿಡ, ಮರ, ಬಳ್ಳಿ, ದಟ್ಟ ಕಾಡು, ಎಲ್ಲಿ ನೋಡಿದರೂ ಕಾಡು. ಕಾಡಿನ ಪ್ರಾಣಿ ಮತ್ತು ನಾಡಿನ ಪ್ರಾಣಿ ಎಂದು ಏನೂ ಇಲ್ಲ. ಆಗ ಮಣಿಸರ ಮಾಡಬೇಕು. ಒಂದಲ್ಲ, 1000, ಲಕ್ಷ, ಕೋಟಿ. ಒಂದೊಂದರ ಕತ್ತಿಗೂ ಕಟ್ಟುವುದಕ್ಕೆ, ಕತ್ತಿ ತಾಗದಂತೆ ಮತ್ತು ಅವುಗಳ ಉಗುರು, ಚರ್ಮ, ಎಲುಬು, ಮಾಂಸ ದಂತಕ್ಕಾಗಿ ಸಾಯದಂತೆ. ಆಗ ಮೋಜಿನ ಬೇಟೆ ಇರಲ್ಲ. ಹಣದ ಹಸಿವಿಗೆ ಯಾರೂ ಬೇಟೆಯಾಡಲ್ಲ. ಹೊಟ್ಟೆ ಹಸಿದಾಗ ಮಾತ್ರ ಬೇಟೆಯಾಡ್ತಾರೆ. ಬರೇ ಹೊಟ್ಟೆಯ ಹಸಿವಿಗೆ, ಬರೇ ಹೊಟ್ಟೆಯ ಹಸಿವಿಗೆ. ಜೀವನ ಯಾಂತ್ರಿಕವಾಗುತ್ತಾ ಮನುಷ್ಯರ ನಡುವಿನ, ಮನುಷ್ಯ ಪ್ರಕೃತಿಯ ನಡುವಿನ ಭಾವನಾತ್ಮಕ ನಂಟು ಕಳಚಿಕೊಳ್ಳುತ್ತಿದೆಯೇ? ಹೊಸ ಆವಿಷ್ಕಾರಗಳನ್ನು ಜೀವನ್ಮುಖಿಯಾಗಿಸೋಣ. ಈ ಕಾರ್ಯಕ್ರಮ ಸಂಯೋಜನೆಯಲ್ಲಿ ಸಹಕರಿಸಿರುವವರು ಕನ್ನಡ ವಿಭಾಗದ ಅಧ್ಯಕ್ಷರು ಪ್ರೊಫೆಸರ್ ನಾಗಪ್ಪಗೌಡ ಆರ್ ಮತ್ತು ಪ್ರಾಧ್ಯಾಪಕರುಗಳಾದ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ, ಡಾಕ್ಟರ್ ಧನಂಜಯ್ ಕುಂಬ್ಳೆ, ಡಾಕ್ಟರ್ ಯಶುಕುಮಾರ್ ಸರ್ ಹಾಗೂ ರಾಜಶ್ರೀ ಪೆರ್ಲಾ, SVP ಕನ್ನಡ ಅಧ್ಯಯನ ಸಂಸ್ಥೆ. ಇವರೆಲ್ಲರಿಗೂ ಕೃತಜ್ಞತೆಗಳು. ಇದುವರೆಗೆ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಪ್ರಸ್ತುತಪಡಿಸಿದವರು SVP ಕನ್ನಡ ಅಧ್ಯಯನ ಸಂಸ್ಥೆ, ಮಂಗಳೂರು ವಿಶ್ವವಿದ್ಯಾನಿಲಯ, ಮಂಗಳಗಂಗೋತ್ರಿ. ಇಲ್ಲಿನ ವಿದ್ಯಾರ್ಥಿಗಳು. ಕೇಳುಗರೆ, ಇದು ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.